ಇನ್ನು ರಾಜ್ಯ ಬಿಜೆಪಿ ಘಟಕದಲ್ಲಿ ತಾರಕಕ್ಕೇರಿದೆ ಆಂತರಿಕ ಗುದ್ದಾಟ. ಆಂತರಿಕ ಗುದ್ದಾಟಕ್ಕೆ ಹೇಗಾದ್ರೂ ಮಾಡಿ ಫುಲ್ ಸ್ಟಾಪ್ ಹಾಕಬೇಕು ಅಂತ ಶತಾಯ ಗತಾಯ ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೀತಾ ಇದೆ ಬಿಜೆಪಿಯ ಕಚೇರಿಯಲ್ಲಿ. ರಾಜ್ಯ ಬಿಜೆಪಿ ಘಟಕದಲ್ಲಿ ತಾರಕಕ್ಕೇರಿದ ಆಂತರಿಕ ಗುದ್ದಾಟ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದೆ ಹೈಕಮಾಂಡ್. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಕೋರ್ ಕಮಿಟಿ ಮೀಟಿಂಗ್. ರಾಜ್ಯ ಬಿಜೆಪಿ ಘಟಕದಲ್ಲಿ ಆಗ್ತಾ ಇರುವ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಡೋ ನಿಟ್ಟಿನಲ್ಲಿ ಮಾತುಕತೆ ನಡೆಯುತ್ತೆ. ಆಂತರಿಕ ಬೇಗುದಿ ಇರಬಹುದು, ಪ್ರತ್ಯೇಕ ಹೋರಾಟದ ವಿಚಾರ ಆಗಿರಬಹುದು, ಅವರ ರೆಬಲ್ ಆಗೋದಕ್ಕೆ ಏನು ಕಾರಣ, ಹೀನಾಯ ಸೋಲು, ಇದೆಲ್ಲದ್ರ ಬಗ್ಗೆ, ಜೊತೆಗೆ ಸ್ಥಳೀಯ ಚುನಾವಣೆಗಳು ಮುಂದೆ ಬರ್ತಾ ಇದೆ, ಅದರ ಬಗ್ಗೆ ಕೂಡ ಈ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲೇ ಕೋರ್ ಕಮಿಟಿ ಮೀಟಿಂಗ್ ಆರಂಭವಾಗುತ್ತೆ. ಆಂತರಿಕ ಬೇಗುದಿ ಒಂದು ಕಡೆ ಇದೆ ಬಿಜೆಪಿಯಲ್ಲಿ. ಎಲ್ಲವೂ ಸರಿಯಿಲ್ಲ, ಮನೆಯೊಂದು ಮೂರ್ಬಾಗಿಲು ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ನಾಯಕರ ಮಧ್ಯೆ ಆಗ್ತಿರುವ ಟಾಕ್ ವಾರ ಆಗಿರಬಹುದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕೋದಿಕ್ಕೆ ಮುಂದಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಕೋರ್ ಕಮಿಟಿ ಮೀಟಿಂಗ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ಇದು. ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ, ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಮೀಟಿಂಗ್. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಿದ್ದ ಪಕ್ಷದಲ್ಲಿ ಎಲ್ಲವೂ ಗೊಂದಲ. ಹಿಂದೆ ಎಲ್ಲ ಗೊಂದಲಕ್ಕೂ ಬ್ರೇಕ್ ಹಾಕುತ್ತಾ ಹೈಕಮಾಂಡ್. ಅಗರ್ವಾಲ್ ಅವರು ಬಂದಿದ್ದು ರಾಜ್ಯಕ್ಕೆ, ಅವರ ಸಮ್ಮುಖದಲ್ಲೇ ಮೀಟಿಂಗ್ ನಡೆಯುತ್ತೆ. ಮಹತ್ವದ ಸಭೆ, ಮುಂದಿನ ದಿನಗಳಲ್ಲಿ ಆಗಬಹುದಾದ ಕೆಲಸ ಕಾರ್ಯಗಳು, ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡಬೇಕು ಅಂತ. ಸೊ ಈ ಸಭೆಯಲ್ಲೆಲ್ಲೋ ಯತ್ನಾಳ್ ಜಾರಕಿಹೊಳಿಗೆ ಕಾದಿದೆಯಾ ಬಿಗ್ ಶಾಕ್ ಅಂತ ಹೇಳಲಾಗ್ತದ್ದು. ಪಕ್ಷ ಸಂಘಟನೆಗೆ ಮಹತ್ವವನ್ನ ಕೊಡ್ತಾ ಬಿಜೆಪಿಯಲ್ಲಿ ಆಗ್ತಾ ಇರೋ ಆಂತರಿಕ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಇಡಕ್ಕೆ ಮುಂದಾಗ್ತಾ ಇದ್ದು. ಸೊ ಬಣಗಳ ಮಧ್ಯೆ ಫೈಟ್, ಚುನಾವಣೆಯಲ್ಲಿ ಹೀನಾಯ ಸೋಲು, ಪರಾಮರ್ಶೆ, ಮುಂದೆ ಏನು ಮಾಡಬೇಕು, ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಅದರಲ್ಲಿ ಸೋಮವಾರದಿಂದ ಅಧಿವೇಶನ ಆರಂಭವಾಗ್ತಾ ಇದೆ. ಸೊ ಇದೆಲ್ಲದರ ನಿಟ್ಟಿನಲ್ಲಿ ಒಂದು ಕೋರ್ ಕಮಿಟಿ ಸಭೆಯನ್ನ ಕರೆದಿದ್ದಾರೆ. ಯಾಕಂದ್ರೆ ರೆಬಲ್ಸ್ ಟೀಮ್ಗೆ ಸಾಕಷ್ಟು ಕಡೆ ವಾರ್ನವನ್ನ ಮಾಡಿದ್ರು. ಹೈಕಮಾಂಡ್ ಎಷ್ಟೇ ತಾಕೀತು ಮಾಡಿದ್ರು ನಾನಂತೂ ಮೈ ಕೊಡವಿ ಹೋಗ್ತೀನಿ ಅಂತ ಹೇಳಿ ರೆಬಲ್ ನಾಯಕರು ಮುಂದಾಗಿದ್ದು. ಇವತ್ತು ಅವರಿಬ್ಬರಿಗೂ ಏನಾದ್ರು, ಅದರಲ್ಲೂ ಜಾರಕಿಹೊಳಿ ಯತ್ನಾಳ್ಗೆ ಏನಾದ್ರು ಕಾದಿದ್ಯಾ ಶಾಕ್ ಅಂತ. ಸಾಕಷ್ಟು ಕುತೂಹಲದ ಕೋರ್ ಕಮಿಟಿ ಸಭೆ, ಪಕ್ಷ ಸಂಘಟನೆ, ಮುಂದಿನ ಚುನಾವಣೆಗಳಲ್ಲಿ ಗೆಲುವಿಗೆ ಲೆಕ್ಕಾಚಾರ, ಆಡಳಿತ ಪಕ್ಷವನ್ನು ಯಾವ ತರ ಇಕ್ಕಟ್ಟಿಗೆ ಸಿಲುಕು ಹಾಕಿಸಬೇಕು, ಈಗ ವಿಮ್ಸಲ ಆಗ್ತಿದೆಯಲ್ಲ ಸಾವು, ಆ ವಿಚಾರವನ್ನು ಯಾವ ತರ ಎತ್ಕಟ್ಟಬೇಕು, ಈ ಬಣ ಬಡಿದಾಟನ ಯಾವ ರೀತಿ ಸ್ಟಾಪ್ ಮಾಡ್ಬೇಕು, ಎಳ್ಳು ನೀರು ಬಿಡಬೇಕು ಅದಕ್ಕೆ. ಸೊ ಈ ರೀತಿ ನಾನಾ ಗೊಂದಲಗಳು ಏನಿದೆ ಅಲ್ಲ ಬಿಜೆಪಿಯಲ್ಲಿ, ಅವೆಲ್ಲವಕ್ಕೂ ಕೂಡ ತೆರೆ ಎಳೆಯೋದಿಕ್ಕೆ ಸದ್ಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದಿದ್ದು ಮಹತ್ವದ ಚರ್ಚೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ, ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.
ರೇಣುಕಾ, ಒಂದು ಕಡೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಆಂತರಿಕ ಗುದ್ದಾಟನೇ ತಾರಕಕ್ಕೇರಿದೆ. ಎಲ್ಲೋ ಶೋಕಾಸ್ ನೋಟಿಸ್ ಕೊಟ್ರು, ಸೈಲೆಂಟ್ ಆಗ್ಲಿಲ್ಲ ಯತ್ನಾಳ್, ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಾರೆ ತೆರೆಮರೆಯಲ್ಲಿ ಅಂತ. ಸೊ ಒಬ್ರ ಮೇಲೆ ಒಬ್ರು ಕೆಸರೆರ ಚಾಟ ಜಾಸ್ತಿನೇ ಆಗ್ತಾ ಇದೆ. ಬಟ್ ಈ ಇತ್ತೀಚೆಗೆ ಆದಂತಹ ಚುನಾವಣೆಯಲ್ಲಿ ಸೋಲಾಯ್ತು, ಅದ್ರ ಬಗ್ಗೆ ಯಾರು ಒಂದು ಆಂತರಿಕವಾಗಿ ಮಾತುಕತೆಗಳು ನಡೆಸ್ತಾ ಇಲ್ಲ. ಸೊ ಮುಂದಿನ ಚುನಾವಣೆ, ಸ್ಥಳೀಯ ಚುನಾವಣೆ ಬರ್ತಿದೆ, ಯಾವ ತರ ತಯಾರಿ ಮಾಡ್ಕೊಳ್ಬೇಕು, ಇದೆಲ್ಲದಕ್ಕೂ ತೆರೆ ಬೀಳ್ಬೇಕು ಅಂತಂದ್ರೆ ಇಲ್ಲಿ ಬಡ ಬಡಿದಾಟ ಎಲ್ಲೋ ಫುಲ್ ಸ್ಟಾಪ್ ಇಡಬೇಕು ಅಂತ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಕೆಲವೇ ಕ್ಷಣಗಳಲ್ಲಿ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಎಷ್ಟೊತ್ತಿಗೆ ಆರಂಭವಾಗಬಹುದು? ಪವಿತ್ರ, ಪ್ರಸ್ತುತ ರಾಜ್ಯದಲ್ಲಿ ಏನು ಬಿಜೆಪಿ ಅವರ ಒಂದು ಬೀದಿ ಜಗಳ ಆಗ್ತಾ ಇದೆ, ಈ ಒಂದು ಜಗಳಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರನ್ನು ಕೂಡ ದೆಹಲಿಗೆ ಕರೆಸ್ಕೊಂಡು ಎಲ್ಲ ಒಂದ್ ಕಡೆ ಕಿವಿ ಹಿಂಡಿ ಮತ್ತೆ ವಾಪಸ್ ಕೂಡ ಕಳಿಸಿದ್ರು. ಅದಾದ ನಂತರ ಅಲ್ಲಿಂದ ನಾನು ಸೈಲೆಂಟ್ ಆಗಿರ್ತೀನಿ, ಯಾವುದೇ ರೀತಿಯಾದಂತಹ ಪಕ್ಷದ ವಿರುದ್ಧವಾಗ್ಲಿ ನಾಯಕರ ವಿರುದ್ಧವಾಗ್ಲಿ ಮಾತಾಡಲ್ಲ ಅಂತ ಹೇಳಿ ಕೂಡ ಸ್ವತಃ ಯತ್ನಾಳ್ ಅವರೇ ಹೇಳಿದ್ರು. ಇನ್ನು ಏನು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇಲ್ಲಿ ಬೆಂಗಳೂರಲ್ಲಿ ಸದ್ಯ ಮತ್ತೆ ವೈಲೆಂಟ್ ಆಗಿದ್ದಾರೆ. ಸದ್ಯಕ್ಕೆ ನಾನು ಸೈಲೆಂಟ್ ಆಗಿರ್ತೀನಿ, ಆದ್ರೆ ನಮ್ಮ ಟೀಮ್ ನಲ್ಲಿ ಇರ್ತಕ್ಕಂಥ ಏನ್ ರಮೇಶ್ ಜಾರಕಿಹೊಳಿ ಇದ್ದಾರೆ, ಇನ್ಮೇಲೆ ಅವ್ರು ವೈಲೆಂಟ್ ಆಗಿರ್ತಾರೆ. ಅದಾದ ನಂತರ ಇಬ್ರು ಕೂಡ ಮತ್ತೆ ವೈಲೆಂಟ್ ಆಗ್ತೀವಿ ಅನ್ನೋಂತಹ ಒಂದು ಈಗಾಗಲೇ ಒಂದು ಖಡಕ್ ಆದಂತ ವಾರ್ನಿಂಗ್ ಅನ್ನು ಕೂಡ ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ರವಾನೆ ಮಾಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ನಿರ್ಧಾರವಾದಂತೆ ಇಂದು ಏನು 3 ಗಂಟೆಗೆ ಬಿಜೆಪಿಯ ಕಚೇರಿಯಲ್ಲೂ ಕೂಡ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ಪ್ರಮುಖವಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಈ ಹಿಂದೆ ಕೂಡ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಏನ್ ತರುಣ್ ಚೂಗ್ ನಡೆಸಿದಂತಹ ಸಭೆಯಲ್ಲೂ ಕೂಡ ಯತ್ನಾಳ್ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರವನ್ನು ನೀವು ರಾಧಾ ಮೋಹನ್ ದಾಸ್ ಅವರ ಮುಂದೆ ಪ್ರಸ್ತಾಪ ಮಾಡಿ ಅವರೇ ಈ ಒಂದು ವಿಚಾರಕ್ಕೆ, ಈ ಒಂದು ಪ್ರಸ್ತುತ ಏನ್ ನಡೀತಾ ಇದೆ ವಾಗ್ಯುದ್ಧಗಳಿಗೆ, ಇದಕ್ಕೆಲ್ಲ ಅವರೇ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡಬಹುದು ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆಯೂ ಕೂಡ ಈಗಾಗಲೇ ರಾಧಾ ಮೋಹನ್ ದಾಸ್ ಅವರು ಕೂಡ ರಾಜ್ಯಕ್ಕೆ ಬಂದಿರುವಂತದ್ದು. ಏನು 3 ಗಂಟೆಗೆ ಈ ಕುರಿತು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ಈಗಾಗಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏನು ರಾಧಾ ಮೋಹನ್ ದಾಸ್ ಅವರನ್ನು ಈಗಾಗಲೇ ಭೇಟಿ ಮಾಡಿದ್ದಾರೆ. ಈ ಒಂದು ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಇರ್ಬೋದು, ಪ್ರಮುಖವಾಗಿ ಯತ್ನಾಳ್ ಅವರ ನಡೆ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಇನ್ನೇನು ಇಂದು ನಡೆಯುವಂತಹ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ವಿಚಾರವನ್ನೇ ಪ್ರಸ್ತಾಪ ಮಾಡಲಿದ್ದಾರೆ. ಯಾಕೆಂತಂದ್ರೆ ಏನ್ ದೆಹಲಿ ನಾಯಕರು ಈ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಒಂದು ಹೇಳಿಕೆಗಳನ್ನ ಇರ್ಬೋದು, ವಾಗ್ದಾಳಿಯನ್ನು ಇರ್ಬೋದು, ಯಾವುದೇ ರೀತಿಯ ಹಿಡಿತದಲ್ಲಿ ಇಟ್ಕೊಳ್ತಾ ಇಲ್ಲ. ಹಾಗಾಗಿ ಕಠಿಣವಾದ ಒಂದು ಕ್ರಮವನ್ನು ಇವರ ವಿರುದ್ಧವಾಗಿ ಜರುಗಿಸಬೇಕು ಅಂತೇಳಿ ಇಂದಿನ ಸಭೆಯಲ್ಲಿ ಕೂಡ ಸಾಕಷ್ಟು ಒತ್ತಾಯ ಮಾಡುವ ಅವಕಾಶಗಳು ಕೂಡ ಇರುವಂತದ್ದು. ಇನ್ನು ಪ್ರಮುಖವಾಗಿ ಇದರಲ್ಲಿ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಕೂಡ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅಂಡ್ ಟೀಮ್ ಏನ್ ಈ ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾ ಇದೆ, ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ, ಇದಕ್ಕೆ ಪೂರಕವಾಗಿ ವಿಜೇಂದ್ರ ಅಂಡ್ ಟೀಮ್ ಅಲ್ಲಿ ಇರ್ತಕ್ಕಂಥ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಕ್ರಮ ವಹಿಸೋ ಹಾಗಿದ್ರೆ ಇಬ್ಬರ ವಿರುದ್ಧವೂ ವಹಿಸಿ, ಒಬ್ಬರಿಗೆ ಕ್ರಮ ವಹಿಸಿ ಇನ್ನೊಬ್ಬರಿಗೆ ಹಾಗೆ ಬಿಡೋದು ಬೇಡ. ಇಬ್ಬರದ್ದು ಕೂಡ ಈ ಒಂದು ವಿಚಾರದಲ್ಲಿ ತಪ್ಪಿದೆ, ಹಾಗಾಗಿ ಇಬ್ಬರ ವಿರುದ್ಧವೂ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಇಂದಿನ ಒಂದು ಸಭೆಯಲ್ಲಿ ಕೂಡ ಆಗ್ರಹಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಪ್ರಮುಖವಾಗಿ ಪವಿತ್ರ ಈಗಾಗಲೇ ಏನು ಯತ್ನಾಳ್ ಅಂಡ್ ಟೀಮ್ ಅವರು ಶಿವಮೊಗ್ಗದಲ್ಲಿ ಒಂದು ಲಿಂಗಾಯತರ ಸಮಾವೇಶವನ್ನು ಕೂಡ ಮಾಡ್ಕೋಬೇಕಂತೇಳಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಇದ್ರ ವಿರುದ್ಧವಾಗಿಯೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಕೂಡ ಇದ್ರ ವಿರುದ್ಧವಾಗಿಯೂ ಕೂಡ ದೂರನ್ನು ನೀಡಿ ಈ ಒಂದು ಸಮಾವೇಶವನ್ನು ಮಾಡದಂತೆ ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಹಾಕುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಏನು ಸೋಮವಾರದಿಂದ ಬೆಳಗಾವಿಯ ಒಂದು ಚಳಿಗಾಲ ಅಧಿವೇಶನ ಕೂಡ ಶುರುವಾಗುತ್ತೆ. ಈ ಒಂದು ಅಧಿವೇಶನದಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಆಡಳಿತಾರೂಢ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಪ್ರಮುಖವಾಗಿ ಪ್ರಸ್ತುತ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಹಗರಣಗಳಿದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಬುಡಕ್ಕೆ ಬಂದಂತಹ ಮೂಢ ಹಗರಣವನ್ನು ಮತ್ತಷ್ಟು ಒಂದು ಗಟ್ಟಿಯಾಗಿ ಹೋರಾಟ ಮಾಡಿ ಅವರ ಒಂದು ರಾಜೀನಾಮೆಗೆ ಈ ಒಂದು ಸದನದಲ್ಲಿ ಆಗ್ರಹಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇಂದಿನ ಒಂದು ಸಭೆಯಲ್ಲಿ ಚರ್ಚೆಯಾಗುತ್ತೆ. ಇನ್ನು ಪ್ರಸ್ತುತ ಬಳ್ಳಾರಿಯಲ್ಲಿ ಏನು ಸಾಕಷ್ಟು ಒಂದು ಸಂಚಲನವನ್ನು ಮೂಡಿಸಿರುವಂತಹ ಬಾಣಂತಿಯರ ಸಾವು ಏನ್ ಪ್ರಕರಣ ಇದೆ, ಈ ಒಂದು ಪ್ರಕರಣವನ್ನು ಕೂಡ ಸದನದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡಬೇಕು. ಸಂಬಂಧಪಟ್ಟ ಸಚಿವರನ್ನು ಕೂಡ ಈ ಒಂದು ವಿಚಾರಕ್ಕೆ ರಾಜೀನಾಮೆಗೂ ಕೂಡ ಆಗ್ರಹಿಸಬೇಕು. ಅದರಲ್ಲೂ ಕೂಡ ಈಗಾಗಲೇ ಏನು
ವಕ್ಫ್ ಬೋರ್ಡ್ ವಿರುದ್ಧ ಕೂಡ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಬಿಜೆಪಿ ನಡೆಸ್ಕೊಂಡು ಬರ್ತಾ ಇದೆ. ಇದರ ವಿರುದ್ಧವಾಗಿಯೂ ಕೂಡ ಸದನದಲ್ಲಿ ಗಟ್ಟಿಯಾಗಿ ಅಂತಹ ಹೋರಾಟ ಮಾಡಬೇಕು. ಜಮೀರ್ ಅಹಮದ್ ಅವರ ಒಂದು ರಾಜೀನಾಮೆಯನ್ನು ಕೂಡ ಈ ಒಂದು ವಿಚಾರದಲ್ಲಿ ಕೂಡ ಆಗ್ರಹಿಸಬೇಕು. ಎಲ್ಲರೂ ಕೂಡ ಒಟ್ಟೊಟ್ಟಾಗಿನೇ ಈ ಒಂದು ಸದನದಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ನಿಟ್ಟಿನಲ್ಲಿ ಒಟ್ಟಾಗಿನೇ ಹೋರಾಟ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರು ರವಾನಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಅದ್ರ ಜೊತೆಗೇನೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಏನೆಲ್ಲ ದೂರುಗಳನ್ನು ಕೊಡ್ತಾರೆ, ತಮ್ಮ ಒಂದು ಅಸಮಾಧಾನ ಎಲ್ಲ ಏನೆಲ್ಲ ಇದೆ, ಈ ಒಂದು ವರದಿಯನ್ನು ಕೂಡ